ಇಂಡಿಯಾಗೆ ಸದ್ಯಕ್ಕಿರುವಂತ ಪರಮ ಗುರಿಯೇ 2027ರ ಏಕದಿನ ವಿಶ್ವಕಪ್ ಗೆಲುವು. ಮುಂದಿನ ವರ್ಷಾಂತ್ಯದಲ್ಲಿ ನಡೆಯಲಿರುವಂತ ಐಸಿಸಿ ಟೂರ್ನಮೆಂಟ್ಗಾಗಿ ಟೀಮ್ ಫಾರ್ಮೇಷನ್ ಕೂಡ ಜೋರಾಗಿದೆ. ಆದರೆ ಅಂದುಕೊಂಡಂತ ರಿಸಲ್ಟ್ ಬರ್ತಾ ಇಲ್ಲ ಅಷ್ಟೇ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾಯಕ ಶುಭ್ಮನ್ ಗಿಲ್ ಹಾಗೆ ಹೆಡ್ ಕೋಚ್ ಗೌತಮ್ ಗಂಭೀರ್ ಕಾಂಬಿನೇಷನ್ ವರ್ಕ್ ಆಗ್ತಾ ಇಲ್ಲ. ಇದೇ ಫೇಲ್ಯೂರ್ ಈಗ ವಿಶ್ವಕಪ್ ಜರ್ನಿ ಬಗ್ಗೆ ಕೂಡ ಆತಂಕ ಮೂಡಿಸಿದೆ. ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2023ರ ಏಕದಿನ ವಿಶ್ವಕಪ್ನಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಭಾರತ ಫೈನಲ್ ಪ್ರವೇಶ ಪಡೆದು ಟ್ರೋಫಿಯಿಂದ ಜಸ್ಟ್ ಮಿಸ್ ಆಗಿತ್ತು. ಈಗ 2027ಕ್ಕೆ ಟ್ರೋಫಿ ಗೆಲ್ಲಲೇಬೇಕು ಅಂತ ಭಾರತ ಪಣ ತೊಟ್ಟಿದೆ. ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಟೀಮ್ ಕೂಡ ಸಿದ್ಧವಾಗಿದೆ. ಆದರೆ ಗಿಲ್ ಮತ್ತು ಗಂಭೀರ್ ಜೋಡಿ ಮೋಡಿ ಮಾಡ್ತಿಲ್ಲ. ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಸದ್ದು ಮಾಡ್ತಿಲ್ಲ ಟೀಮ್. 2025ರಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿತ್ತು. ಇದಾದ ಬಳಿಕ ಶುಭ್ಮನ್ ಗಿಲ್ಗೆ ಏಕದಿನ ಮಾದರಿಯ ನಾಯಕತ್ವ ನೀಡಲಾಗಿದೆ. ಆದರೆ ಭಾರತ ತಂಡ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ದ್ವಿಪಕ್ಷೀಯ ಸರಣಿಗಳಲ್ಲಿ ಸದ್ದು ಮಾಡ್ತಾ ಇಲ್ಲ. ಯಾಕಂದ್ರೆ ಗಿಲ್ ಮತ್ತು ಗಂಭೀರ್ ಸಾರಥ್ಯದಲ್ಲಿ ಆಡಿರುವಂತ 4 ಏಕದಿನ ಸರಣಿಗಳಲ್ಲಿ 3 ಸರಣಿಗಳನ್ನ ಸೋತಿದ್ದಾರೆ. ಗೆದ್ದಿರೋದು ಒಂದೇ ಒಂದು ಸರಣಿ ಮಾತ್ರ, ಅದು ಕೂಡ ಅಫ್ಘಾನಿಸ್ತಾನ ವಿರುದ್ಧ. ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಒಟ್ಟಾರೆಯಾಗಿ 12 ಏಕದಿನ ಪಂದ್ಯಗಳನ್ನಾಡಿದ್ದು ಇದರಲ್ಲಿ 6 ಪಂದ್ಯಗಳನ್ನ ಗೆದ್ರೆ 6 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ 2-1ರ ಸೋಲು, ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲೂ ಕೂಡ 2-1 ಅಂತರದ ಸೋಲು, ಹಾಗೆ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲೂ ಕೂಡ ಈಗ 2-1 ಅಂತರದಲ್ಲಿ ಸೋತಿರುವಂತಹ ಭಾರತ ಕಳೆದ ತಿಂಗಳು ಅಫ್ಘಾನಿಸ್ತಾನ ವಿರುದ್ಧ ಮಾತ್ರನೇ 3-3 ಪಂದ್ಯಗಳನ್ನ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿತ್ತು. ಇದೇ ಈಗ ವಿಶ್ವಕಪ್ಗೂ ಮುನ್ನ ತಂಡದ ಭವಿಷ್ಯದ ಬಗ್ಗೆ ಆತಂಕ ಮೂಡಿಸಿದೆ. ರೋಹಿತ್ ಅವರ ನಾಯಕತ್ವದಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಂತ ತಂಡ ಈಗ ಗಿಲ್ ಕ್ಯಾಪ್ಟನ್ಸಿ ಅಡಿಯಲ್ಲಿ ಯಾಕೆ ಫೇಲ್ಯೂರ್ ಆಗ್ತಿದೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ಸೊ ಏನೆಲ್ಲ ರೀಸನ್ಸ್ ಅದು ಅನ್ನೋದನ್ನ ನೋಡ್ತಾ ಹೋಗೋಣ. ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳ ಕಡೆಯಿಂದ ಸಿಗದಂತ ಸಪೋರ್ಟ್. ಈಗ ಪ್ರಸ್ತುತ ಶುಭ್ಮನ್ ಗಿಲ್ ಅವರ ನಾಯಕತ್ವದಲ್ಲಿ ಮಧ್ಯಮ ಕ್ರಮಾಂಕದಲ್ಲಿರುವಂತಹ ಬ್ಯಾಟರ್ಗಳ ಕಡೆಯಿಂದ ಅದ್ಭುತವಾದಂಥ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಅದು ಬ್ಯಾಟರ್ಸ್ ಇರ್ಬೋದು ಅಥವಾ ಆಲ್ರೌಂಡರ್ಗಳಿರ್ಬೋದು. ಸೊ ಮಿಡಲ್ ಆರ್ಡರ್ನಲ್ಲಿ ಯಾರೆಲ್ಲ ಬ್ಯಾಟ್ ಬೀಸ್ತಿದ್ದಾರೋ ಅವ್ರ ಕಡೆಯಿಂದ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಅವರ ಫೇಲ್ಯೂರೇ ಈಗ ತಂಡದ ಸೋಲಿಗೂ ಕೂಡ ಕಾರಣ ಆಗ್ತಾ ಇದೆ. ಇನ್ನು ಶುಭ್ಮನ್ ಗಿಲ್ಗೆ ಬೌಲಿಂಗ್ ಬದಲಾವಣೆ ಮಾಡೋದು ಹಾಗೆ ಫೀಲ್ಡ್ ಸಿಟ್ಟಿಂಗ್ನಲ್ಲಿ ಅನುಭವದ ಕೊರತೆ ಎದ್ದು ಕಾಣ್ತಾ ಇರುವಂಥದ್ದು. ಸೊ ಗಿಲ್ಗೆ ಕೆಲವು ಸಲ ಯಾರ ಕೈಗೆ ಬೌಲಿಂಗ್ ಅನ್ನ ಮಾಡಿಸ್ಬೇಕು ಅಥವಾ ಯಾರ ಕೈಗೆ ಬಾಲ್ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದ್ರಲ್ಲಿ ಸ್ವಲ್ಪ ಎಡುತ್ತಾ ಇರುವಂತದ್ದು ಕೂಡ ಕಾಣ್ತಾ ಇದೆ. ಜೊತೆಗೆ ಫೀಲ್ಡ್ ಸೆಟ್ಟಿಂಗ್ ನಲ್ಲೂ ಕೂಡ ಅನುಭವದ ಕೊರತೆ ಎದ್ದು ಕಾಣ್ತಾ ಇದೆ ಅಂತೇಳಿ ಮಾಜಿ ಕ್ರಿಕೆಟಿಗರಲ್ಲಿ ಹೇಳಿರುವಂತದ್ದು. ಇನ್ನು ಆಸ್ಟ್ರೇಲಿಯಾ ಇಂಗ್ಲೆಂಡ್ ನಲ್ಲಿ ಸ್ವಿಂಗ್ ಬೌಲಿಂಗ್ ಎದುರಿಸುವಲ್ಲಿ ವೈಫಲ್ಯವನ್ನು ಎದುರಿಸ್ತಾ ಇರುವಂತದ್ದು. ಸೊ ಏನು ಆಸ್ಟ್ರೇಲಿಯಾ ಸರಣಿಯಲ್ಲಿರ್ಬೋದು ಹಾಗೆ ಇಂಗ್ಲೆಂಡ್ ಸರಣಿಯಲ್ಲಿ ವಿದೇಶಿ ಪಿಚ್ಗಳಲ್ಲಿ ಸ್ವಿಂಗ್ ಬೌಲಿಂಗ್ ಎದುರಿಸುವಲ್ಲಿ ವೈಫಲ್ಯವನ್ನ ಕಾಣ್ತಾ ಇದೆ ಭಾರತ. ಇನ್ನು ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ ಸ್ವದೇಶಿ ಪಿಚ್ಗಳಲ್ಲಿ ಈ ಪಂದ್ಯವನ್ನು ಆಡಿದ್ರೂ ಕೂಡ ಸ್ಪಿನ್ ಬೌಲರ್ಗಳ ಎದುರಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದು ಹಾಗೆ ಸ್ಪಿನ್ ಬೌಲಿಂಗ್ನಲ್ಲಿ ಭಾರತದ ಬ್ಯಾಟರ್ಗಳ ವೀಕ್ನೆಸ್ ಕೂಡ ರಿವೀಲ್ ಆಗಿತ್ತು. ಮತ್ತೊಂದು ಕಡೆ ತಂಡದ ಆಯ್ಕೆ ಹಾಗೆ ಬ್ಯಾಟಿಂಗ್ನಲ್ಲಿ ಗಂಭೀರ್ ಪದೇ ಪದೇ ಪ್ರಯೋಗವನ್ನ ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ಟೀಮ್ ಸೆಲೆಕ್ಷನ್ ಜೊತೆಗೆ ಬ್ಯಾಟಿಂಗ್ ಆರ್ಡರ್ನಲ್ಲಿ ಪದೇ ಪದೇ ಪ್ರಯೋಗವನ್ನ ಮಾಡ್ತಿದ್ದಾರೆ ಗೌತಮ್ ಗಂಭೀರ್. KL ರಾಹುಲ್ ರನ್ನು ಕೂಡ ಸಾಕಷ್ಟು ಪಂದ್ಯಗಳಲ್ಲಿ ಪ್ರಯೋಗ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಜೊತೆಗೆ ಆಲ್ರೌಂಡರ್ಗಳನ್ನ ಬೇಗನೆ ಕಳಿಸ್ತಾರೆ. ಹಾಗೆ ಇಲ್ಲಿ ಬೌಲರ್ಗಳ ಕಡೆಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇಲ್ಲ. ಕೇವಲ ಆಲ್ರೌಂಡರ್ಗಳ ಮೇಲೆ ಪ್ರಿಯಾರಿಟಿ ಬರ್ತಾ ಇದೆ. ಬಟ್ ಅವ್ರ ಕಡೆಯಿಂದ ಬ್ಯಾಟಿಂಗ್ ಆಗಲಿ ಅಥವಾ ಬೌಲಿಂಗ್ ಆಗಲಿ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಇದು ಕೂಡ ಭಾರತಕ್ಕೆ ಫಿನಿಶಿಂಗ್ ರೋಲ್ ಪ್ಲೇ ಮಾಡುವಲ್ಲಿ ದೊಡ್ಡ ಹೊಡೆತವನ್ನ ನೀಡ್ತಾ ಇದೆ. ಹೀಗೆ ಗೌತಮ್ ಗಂಭೀರ್ ಅವರ ಮಾರ್ಗದರ್ಶನ ಹಾಗೆ ಗಿಲ್ ಅವರ ಕ್ಯಾಪ್ಟನ್ಸಿ ಅಡಿಯಲ್ಲಿ ಭಾರತ ಏಕದಿನ ತಂಡ ಕೂಡ ವೀಕ್ ಆಗಿದೆ. ಚಾಂಪಿಯನ್ಸ್ ಟ್ರೋಫಿ ಗೆಲುವಿನ ಬಳಿಕ 4 ಸರಣಿಗಳಲ್ಲಿ 3 ಸರಣಿಗಳನ್ನ ಸೋತಿರುವಂತದ್ದು. ಸೊ ಮುಂದಿನ ವರ್ಷ ಏಷ್ಯಾ ಕಪ್ ಹಾಗೆ ICC ವಿಶ್ವಕಪ್ಗಳಂತ ದೊಡ್ಡ ದೊಡ್ಡ ಟೂರ್ನಿಗಳೇ ಇದ್ದು ಈಗಲೇ ಅಲರ್ಟ್ ಆಗಬೇಕಿದೆ. ಇಲ್ಲದಿದ್ರೆ ಟೀಮ್ ಇಂಡಿಯಾಗೆ ಮತ್ತಷ್ಟು ಡ್ಯಾಮೇಜ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಸೊ ನಿಮ್ಮ ಪ್ರಕಾರ ಭಾರತ ಏಕದಿನ ತಂಡದ ಸೋಲಿಗೆ ಏನೆಲ್ಲ ಕಾರಣ ಆಗ್ತಾ ಇದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.